ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 2ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಚಿಕಾಗೋ ವಿಶ್ವವಿದ್ಯಾಲಯದ ವಾಯು ಗುಣಮಟ್ಟ ಜೀವನ ಸೂಚ್ಯಂಕ AQLI ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ನ ಪ್ರಕಾರ ಭಾರತದ ಅತ್ಯಂತ ಕಲುಷಿತ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದಂಥ ಉತ್ತರ ದೆಹಲಿ. ಇತ್ತೀಚೆಗೆ ಏಷ್ಯಾದ ದೈತ್ಯ ಆಮೆಗಳ ಮೊದಲ ಕೃತಕ ಕಾವು ಎಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು? ಸರಿಯಾದಂಥ ಉತ್ತರ ಮಣಿಪುರ. ಇತ್ತೀಚೆಗೆ ಭಾರತದ ಸಹಕಾರದೊಂದಿಗೆ 2ನೇ ಪುನತ್ಸಂಚು ಜಲವಿದ್ಯುತ್ ಯೋಜನೆಯನ್ನು ಯಾರು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ? ಸರಿಯಾದಂಥ ಉತ್ತರ ಭೂತಾನ್. ಇತ್ತೀಚೆಗೆ ಕ್ರೀಡಾಪಟುಗಳಿಗಾಗಿ ಭಾರತದ ಮೊದಲ ಮಾಂಡೋ ಟ್ರ್ಯಾಕ್ ಅನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾದ ಮನ್ಸುಖ್ ಮಾಂಡವಿಯ ಎಲ್ಲಿ ಪ್ರಾರಂಭಿಸಿದರು? ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ, ನವದೆಹಲಿ. ಇತ್ತೀಚೆಗೆ ರತನ್ ಟಾಟಾ ಇನ್ನೋವೇಷನ್ ಹಬ್ನಲ್ಲಿ ಭಾರತ ಬ್ರೈನ್ ಬಯೋಡಿಸೈನ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಆರೋಗ್ಯ ರಕ್ಷಣಾ ಉಪಕ್ರಮವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದಂಥ ಉತ್ತರ ಅಮರಾವತಿ, ಆಂಧ್ರ ಪ್ರದೇಶ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ರಸ್ತೆ ಅಪಘಾತ 2023ರ ವರದಿಯ ಪ್ರಕಾರ ಎಲ್ಲಿ ಹೆಚ್ಚು ಗುಂಡಿಗಳಿಂದ ಸಾವುಗಳು ದಾಖಲಾಗಿವೆ? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ 2024ರಲ್ಲಿ 15 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚಿನ ತೈಲ ಸಮಾನ ಇಂಧನ ಬಳಕೆಯೊಂದಿಗಿನ ವಿಭಾಗದಲ್ಲಿ ಯಾರು ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ? ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಇತ್ತೀಚೆಗೆ ದೆಹಲಿಯ ಹೊರಗೆ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಸದೀಯ ಸಮಿತಿಯ ರಾಷ್ಟ್ರೀಯ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಎಲ್ಲಿ ಉದ್ಘಾಟಿಸಿದರು? ಸರಿಯಾದಂಥ ಉತ್ತರ ಭುವನೇಶ್ವರ, ಒಡಿಶಾ. ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಡೈಮಂಡ್ ಲೀಗ್ನ ಜಾವೆಲಿನ್ ಥ್ರೋ ಫೈನಲ್ನಲ್ಲಿ ಗೆದ್ದವರು ಯಾರು? ಸರಿಯಾದಂಥ ಉತ್ತರ ಜರ್ಮನಿಯ ಜೂಲಿಯನ್ ವೆಬರ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಉರ್ಜಿತ್ ಪಟೇಲ್. ಇತ್ತೀಚೆಗೆ ನ್ಯಾನೋ ಬನಾನಾ ಎಂಬ AI ಫೋಟೋ ಎಡಿಟಿಂಗ್ ಟೂಲ್ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸರಿಯಾದಂಥ ಉತ್ತರ ಗೂಗಲ್. ಅಂತರ್ಜಲ ಮಾಲಿನ್ಯದ ಕುರಿತು ಇತ್ತೀಚೆಗೆ ಕೇಂದ್ರ ಅಂತರ್ಜಲ ಮಂಡಳಿಯ ವರದಿಯ ಪ್ರಕಾರ ಅತಿ ಹೆಚ್ಚು ಆರ್ಸೆನಿಕ್ ಮಾಲಿನ್ಯ ಎಲ್ಲಿ ದಾಖಲಾಗಿದೆ? ಸರಿಯಾದಂಥ ಉತ್ತರ ಭೋಜ್ಪುರ್, ಬಿಹಾರ್. ಅಂತರ್ಜಲ ಮಾಲಿನ್ಯದ ಕುರಿತಾದ ಇತ್ತೀಚಿನ ಕೇಂದ್ರ ಅಂತರ್ಜಲ ಮಂಡಳಿಯ ವರದಿಯ ಪ್ರಕಾರ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಆರ್ಸೆನಿಕ್ ಮಾಲಿನ್ಯ ದಾಖಲಾಗಿದೆ? ಸರಿಯಾದಂಥ ಉತ್ತರ ಗಂಗಾ ಬ್ರಹ್ಮಪುತ್ರ ಪ್ರದೇಶ.
ಅಂತರ್ಜಲ ಮಾಲಿನ್ಯದ ಕುರಿತು ಇತ್ತೀಚಿನ ಕೇಂದ್ರ ಅಂತರ್ಜಲ ಮಂಡಳಿಯ ವರದಿಯ ಪ್ರಕಾರ ಅತಿ ಹೆಚ್ಚು ಯುರೇನಿಯಂ ಮಾಲಿನ್ಯ ಎಲ್ಲಿ ದಾಖಲಾಗಿದೆ? ಸರಿಯಾದಂಥ ಉತ್ತರ ರಾಜಸ್ಥಾನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.